ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ನಾಗರಾಜ್. ತಮಗೆಲ್ಲ ಕನ್ನಡ ಅಮರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಾರ್ಚ್ 5 ಕನ್ನಡ ಪೇಪರ್ ಇದೆ. ಈಗಾಗಲೇ ಮ್ಯಾಥ್ಸ್ ಆಗಿದೆ, ದೆನ್ ಇಂಗ್ಲೀಷು ಆಗಿದೆ, ಮತ್ತೆ ಸೈನ್ಸ್ ಇದೆ. ಅದಾದ್ಮೇಲೆ ನಿಮಗೆ ಬರೋದೇ ಕನ್ನಡ. ಅದಾದ್ಮೇಲೆ ನಿಮಗೆ 7th ಸೋಷಿಯಲ್ ಇದೆ. ನಿಮಗೆ ಜಾಸ್ತಿ ಓದೋದು ಸೋಷಿಯಲ್ ಅಂತ ಗೊತ್ತು. 1-2 ದಿನ ಓದ್ಬಿಡಿ ಸೋಷಿಯಲ್ನ. ಆಮೇಲೆ ಏನು ಕನ್ನಡ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ 3 ದಿನ ಇದ್ದಾಗ ಪೂರ್ತಿ ಕನ್ನಡನೇ ಓದಿ. ನಾನು ಭಾಳ ಸಲ ಹೇಳ್ತಾ ಇದ್ದೀನಿ, ಕನ್ನಡ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಈಗಾಗಲೇ ನಾನು 2-3 ವಿಡಿಯೋ ಹಾಕಿದ್ದೀನಿ. ನಾನು ಏನು ಎಕ್ಸಾಮ್ ಪರ್ಪಸ್ ಹಾಕ್ತೀನೋ, ಹೆಡ್ಡಿಂಗು ಎಕ್ಸಾಮ್ ಪರ್ಪಸ್ ಇದೆನೋ ಅದು ಎಕ್ಸಾಮಿಗೆ ಓದ್ಕೊಳ್ಳಿಕ್ಕೆ ಅಂತಾನೆ ಮಾಡಿರೋದು. ನೀವು ಅಷ್ಟು ಉದಾಹರಣೆ ನೋಡ್ಕೊಂಡ್ರೆ ಸಾಕು, ಆರಾಮಾಗಿ ನೀವು ಗ್ರಾಮರಲ್ಲಿ ಫುಲ್ ಮಾರ್ಕ್ಸ್ ತೆಗಿಬೋದು. ಬನ್ನಿ, ಇದನ್ನ ಕರ್ತರಿ ಕರ್ಮಣಿ ಪ್ರಯೋಗ ಈ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಈಗಾಗಲೇ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಹಳೆಯದು, ಬಟ್ ಎಕ್ಸಾಮ್ ಪರ್ಪಸ್ಗೋಸ್ಕರ ಒಂದು 5-6 ಉದಾಹರಣೆ ಕೊಡ್ತೀನಿ. ಇಷ್ಟು ಉದಾಹರಣೆ ನೋಡ್ಕೊಂಡ್ಬಿಟ್ರೆ ಸಾಕು, ನೀವು ಎಂತಹ ಕಷ್ಟದ ಪ್ರಶ್ನೆ ಕೊಟ್ಟರು ಸಹ ಇದರಲ್ಲಿ ನೀವು ಉತ್ತರ ಆರಾಮಾಗಿ ಬರೀತೀರಾ. ಬನ್ನಿ ನೋಡ್ತಾ ಹೋಗೋಣ. ಲಂಡನ್ ನಗರದ ಹೆಣ್ಣು ಮಕ್ಕಳು ಬಣ್ಣ ಬಣ್ಣದ ಟೊಪ್ಪಿಗೆಗಳನ್ನು ಧರಿಸುತ್ತಾರೆ. ಬಹಳ ಮುಖ್ಯವಾಗಿ ಏನ್ ನೋಡ್ಬೇಕು, ಯಾರು ಕೆಲಸ ಮಾಡ್ತಾ ಇದ್ದಾರೆ, ಏನು, ಮತ್ತೆ ಇದು ಬಹಳ ಮುಖ್ಯ, ಯಾವ ಕಾಲದಲ್ಲಿದೆ, ಕ್ರಿಯಾಪದ ಅಂತಕ್ಕಂಥದ್ದು ಯಾವ ಕಾಲದಲ್ಲಿದೆ. ಲಂಡನ್ ನಗರದ ಹೆಣ್ಣು ಮಕ್ಕಳು ಬಣ್ಣ ಬಣ್ಣದ ಟೊಪ್ಪಿಗೆಗಳನ್ನು ಧರಿಸುತ್ತಾರೆ. ಏನ್ ಬರಿಬೇಕು? ಬಣ್ಣ ಬಣ್ಣದ ಟೊಪ್ಪಿಗೆಗಳು, ಬಣ್ಣ ಬಣ್ಣದ ಟೊಪ್ಪಿಗೆಗಳು ಟೊಪ್ಪಿಗೆಗಳು ಲಂಡನ್ ನಗರದ ಹೆಣ್ಣು ಮಕ್ಕಳಿಂದ, ಲಂಡನ್ ನಗರದ ಹೆಣ್ಣು ಮಕ್ಕಳಿಂದ ಇಲ್ಲಿ ಬಹಳ ಮುಖ್ಯ ನೋಡಿ. ಇಲ್ಲೇನ್ ಕೊಟ್ಟಿದ್ದಾರೆ? ಧರಿಸುತ್ತಾರೆ. ಅಲ್ಲಿ ವರ್ತಮಾನ ಕಾಲ ಇದೆ. ತಾ ಬಂದ್ರೆ ವರ್ತಮಾನ ಕಾಲ ಅಂತ ಹೇಳಿದೆ ನಿಮಗೆ. ತಾ ಬಂದ್ರೆ ನಾನು ಹೇಳಿದೆ ನಿಮಗೆ, ತಾ ಬಂದ್ರೆ ವರ್ತಮಾನ ಕಾಲ ಅಂತ. ಬಣ್ಣ ಬಣ್ಣದ ಟೊಪ್ಪಿಗೆಗಳು ಲಂಡನ್ ನಗರದ ಹೆಣ್ಣು ಮಕ್ಕಳಿಂದ ಇಲ್ಲಿ ನೋಡಿ ಧರಿಸಲ್ಪಡುತ್ತವೆ. ತಾ ಬಂದ್ರೆ ಅದನ್ನೇ ಬರಬೇಕು, ಧರಿಸಲ್ಪಡುತ್ತವೆ. ಇದು ಸರಿಯಾದ ಉತ್ತರ. ಅಕಸ್ಮಾತ್ ಆಗಿ ಇಲ್ಲಿ ಅವರು ಧರಿಸುವರು ಅಂತ ಕೊಟ್ಬಿಟ್ರು. ಏನ್ ಮಾಡಿದ್ರು? ಧರಿಸುವರು ಅಂತ ಕೊಟ್ರೆ ಏನಾಗುತ್ತೆ ನೋಡಿ, ಹೆಣ್ಣು ಮಕ್ಕಳು ಟೊಪ್ಪಿಗೆಗಳನ್ನು ಧರಿಸುವರು ಅಂತ ಕೊಟ್ರೆ ವಾ, ಇದ್ಯಾವ ಪದ, ಯಾವ ಕಾಲದಲ್ಲಿದೆ? ಭವಿಷ್ಯತ್ ಕಾಲದಲ್ಲಿ. ಇಲ್ಲೇನಾಗತ್ತೆ? ಇಲ್ಲೂ ಚೇಂಜ್ ಆಗುತ್ತೆ. ಏನ್ ಬರಿಬೇಕು? ಬಣ್ಣ ಬಣ್ಣದ ಟೊಪ್ಪಿಗೆಗಳು ಲಂಡನ್ ನಗರದ ಹೆಣ್ಣು ಮಕ್ಕಳಿಂದ ಏನ್ ಬರಿಬೇಕು? ಧರಿಸಲ್ಪಡುವುವು. ಧರಿಸಲ್ಪಡುವುವು ಇದೆ ಉತ್ತರ. ಇಲ್ಲಿ ಯಾವ ಕಾಲದಲ್ಲಿದೆ ನೋಡ್ಕೋಬೇಕು ನೀವು, ಸಿಂಗುಲರ ಪ್ಲೂರಲ್ಲ. ಇಲ್ಲಿ ಈಗ ನಾನು ಬರೆದ ಭವಿಷ್ಯತ್ ಕಾಲ ಅಂತ ಇದೆ, ಇಲ್ಲೂ ಭವಿಷ್ಯತ್ ಕಾಲ ಮಾಡ್ಬೇಕು. ಇಲ್ಲಿ ಬಹುವಚನ ಇದೆ, ಇಲ್ಲೂ ಬಹುವಚನ ಮಾಡ್ಬೇಕು. ಅರ್ಥ ಆಯ್ತು ಅನ್ಕೊಂಡೆ. ನೆಕ್ಸ್ಟ್ 2ನೇ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಬಹಳ ಸುಲಭ ಇದೆ, ನೋಡ್ತಾ ಹೋಗ್ರಿ. ಇದಿಷ್ಟು ನೋಡ್ಕೊಂಡ್ಬಿಟ್ರೆ ಸಾಕು ನೀವು. ಸೊ ಒಂದು 5-6 ಎಕ್ಸಾಂಪಲ್ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಬಹಳ ಸುಲಭ ಆಗುತ್ತೆ. 2ನೇದು ನೋಡಿ, ವಚನಕಾರರು ಪ್ರಜ್ಞೆಯನ್ನು ದೇವರೆಂದುಕೊಂಡರು. ಉತ್ತರ ಬರೀರಿ ನೋಡೋಣ. ಇಲ್ಲಿ 2 ತರನೂ ಉತ್ತರ ಬರೀಬಹುದ್ರಿ. ನೇರವಾಗಿ ಉತ್ತರ ಬರೀಬಹುದು. ನೋಡು, ವಚನಕಾರರಿಂದ ಇದು ಉತ್ತರ. ವಚನಕಾರರಿಂದ ನೋಡಿ, ವಚನಕಾರರಿಂದ. ಪ್ರಜ್ಞೆಯು ದೇವರೆಂದುಕೊಳ್ಳಲ್ಪಟ್ಟಿತು. ಇದು ಭೂತಕಾಲದಲ್ಲೇ, ಇದನ್ನು ಭೂತಕಾಲದಲ್ಲೇ ಮಾಡ್ಬೇಕು. ನೇರವಾಗಿ ನೀವು ನೇರವಾಗೂ ಮಾಡ್ಬೋದು. ಇನ್ನೊಂಥರ ಸಬ್ಜೆಕ್ಟು ಆಬ್ಜೆಕ್ಟು ಕರ್ತೃಕರ್ಮ ಅದ್ಲು ಬದಲು ಮಾಡಿ ಮಾಡ್ಬೋದು. ಇಲ್ಲಿ ನಾನು ನೇರವಾಗೇ ಬರ್ದೆ. ಆಕ್ಚುಲಿ ಹಿಂಗ್ ಬರ್ದ್ಬಿಟ್ರೆ ನಿಮಗೆ ಉತ್ತರ ಬಹಳ ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ವಚನಕಾರರು ಪ್ರಜ್ಞೆಯನ್ನು ದೇವರೆಂದುಕೊಂಡರು. ವಚನಕಾರರಿಂದ ಇಲ್ಲೇ ಇದೆ, ಪ್ರಜ್ಞೆಯನ್ನು ತೆಗಿಬೇಕು. ಪ್ರಜ್ಞೆಯು ಅಂದ್ರೆ ಪ್ರಥಮವೂ ಬರ್ಬೇಕು. ಇಲ್ಲಿ ಪ್ರಜ್ಞೆಯು ದೇವರೆಂದು ಕೊಳ್ಳಲ್ಪಟ್ಟಿತು. ಅಥವಾ ಇನ್ನೊಂದು, ಪ್ರಜ್ಞೆಯು ಇಲ್ಲಿ ಬರ್ದೆ, ಇದನ್ನ ಇಲ್ಲಿ ಬರ್ತೀನಿ. ವಚನಕಾರರಿಂದ ದೇವರೆಂದು ಕೊಳ್ಳಲ್ಪಟ್ಟಿತು. ಸೇಮ್, ಇದು ಮಾತ್ರ ಬದಲಾಗಲ್ಲ. ಯಾವ ಕಾಲದಲ್ಲಿದೆ ನೋಡಬೇಕು, ಅದನ್ನೇ ಬರಿಬೇಕು. ದೇವರೆಂದು ಕೊಳ್ಳಲ್ಪಟ್ಟಿತು. ಅರ್ಥ ಆಯ್ತು? ದೇವರೆಂದು ಕೊಳ್ಳಲ್ಪಟ್ಟಿತು ನೇರವಾಗಿ ಬರಿಬಹುದು, ಅಥವಾ ಕರ್ತೃಕರ್ಮನ ಆ ಕಡೆ ಈ ಕಡೆ ಮಾಡಿ ಬರಿಬಹುದು. ಎಕ್ಸಾಂಪಲ್ ಇದು 3ನೇ ನೋಡ್ತಾ ಹೋಗೋಣ. ಇಂಥ ಒಂದು 2-3 ನೋಡ್ಕೊಂಬಿಡಿ, ಬಹಳ ಸುಲಭ ಆಗುತ್ತೆ. ನಾನು ಈ ವಿಡಿಯೋದಲ್ಲಿ ಒಂದು 2-3 ಯಾವ ತರ ಬಂದ್ರೆ ಸ್ವಲ್ಪ ಕಷ್ಟ ಬಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ, ಅದು ಸ್ವಲ್ಪ ನೋಡ್ಕೊಳ್ಳಿ. ಉದಾಹರಣೆ ನೋಡಿ, ದುಷ್ಟ ಬುದ್ಧಿಯು ಧರ್ಮ ಬುದ್ಧಿಯನ್ನು ಕಳ್ಳನಾಗಿಸಿದನು.
ದುಷ್ಟ ಬುದ್ಧಿಯು ಧರ್ಮ ಬುದ್ಧಿಯನ್ನು ಕಳ್ಳನಾಗಿಸಿದನು ಅಂತ ಇದೆ. ಕಳ್ಳನಾಗಿಸಿದನು ಇಲ್ಲಿ ನೋಡಿ, ನೇರವಾಗಿ ಬರೀಬಹುದಂತೆ. ದುಷ್ಟ ಬುದ್ಧಿಯು ಧರ್ಮ ಬುದ್ಧಿಯನ್ನು ಕಳ್ಳನಾಗಿಸಿದನು. ದುಷ್ಟ ಬುದ್ಧಿಯಿಂದ, ಇದನ್ನ ಮಾಡ್ಕೊಂಬಿಡಿ ಅಷ್ಟೇ, ಸೇಮ್ ಇದೆ, ನೇರವಾಗಿ ಉತ್ತರ ಬರೀಬಹುದು. ಅದ್ಲು ಬದಲು ಮಾಡಂಗಿಲ್ಲ. ದುಷ್ಟ ಬುದ್ಧಿಯಿಂದ ಇಲ್ಲಿ ಧರ್ಮ ಬುದ್ಧಿಯನ್ನು ತೆಗಿಬೇಕು, ಧರ್ಮ ಬುದ್ಧಿಯೂ ಹಾಕ್ಬೇಕು. ಧರ್ಮ ಬುದ್ಧಿಯು ಅಲ್ವಾ, ಧರ್ಮ ಬುದ್ಧಿಯು ಕಳ್ಳನಾಗಲ್ಪಟ್ಟನು. ಅಥವಾ ಇನ್ನೊಂದು, ದುಷ್ಟ ಬುದ್ಧಿ ಈ ಕಡೆ ಬರಬೇಕು, ಧರ್ಮ ಬುದ್ಧಿ ಈ ಕಡೆ ಬರಬೇಕು. ನೋಡಿ, ಧರ್ಮ ಬುದ್ಧಿಯು ದುಷ್ಟ ಬುದ್ಧಿಯಿಂದ ಕಳ್ಳನಾಗಲ್ಪಟ್ಟನು. ಇಲ್ಲೇನು ಬದಲಾಗಲ್ಲ. ಬಹಳ ಮುಖ್ಯ ಅಂದ್ರೆ ಹೇಳಿದೆ, ಯಾವ ಕಾಲದಲ್ಲಿದೆ ನೋಡ್ಕೋಬೇಕು. ಇದು ಭೂತಕಾಲದಲ್ಲಿದೆ, ನೀವು ಭೂತಕಾಲದಲ್ಲೇ ಬರೀಬೇಕು. ಕಳ್ಳನಾಗಿಸಿದನು ಅಂದ್ರೆ ಕಳ್ಳ ಆಗ್ಬಿಟ್ಟಿದ್ದಾನೆ ಅಂತ ಅರ್ಥದಲ್ಲಿ. ಕಳ್ಳನಾಗಲ್ಪಟ್ಟನು. ಇಲ್ಲಿ ನೋಡಿ, ದುಷ್ಟ ಬುದ್ಧಿಯು ಧರ್ಮ ಬುದ್ಧಿಯನ್ನು ಕಳ್ಳನಾಗಿಸಿದನು. ಸ್ಟ್ರೇಟ್ ಆಗಿ ಬರ್ದೆ, ದುಷ್ಟ ಬುದ್ಧಿಯು ತರದೆ, ಇಲ್ಲಿ ದುಷ್ಟ ಬುದ್ಧಿಯಿಂದ, ನೇರವಾಗಿ ಇದನ್ನ ಇಲ್ಲೇ ತಗೊಂಡ್ಬಿಟ್ಟಿದೆ, ನೀವು ತಗೋಬಹುದು. ದುಷ್ಟ ಬುದ್ಧಿಯಿಂದ ಧರ್ಮ ಬುದ್ಧಿಯನ್ನು ತರದೆ, ಧರ್ಮ ಬುದ್ಧಿಯು ಕಳ್ಳನಾಗಲ್ಪಟ್ಟನು. ಅಥವಾ ಅದ್ಲು ಬದಲು ಮಾಡಿ ಬರಿಬೇಕಾದ್ರೆ, ಕರ್ತೃಕರ್ಮ ನೀವು ಚೇಂಜ್ ಮಾಡ್ಬೇಕಾದ್ರೆ ಈ ಧರ್ಮ ಬುದ್ಧಿಯು ಇಲ್ಲಿ ಬರಿಬೇಕು, ದುಷ್ಟ ಬುದ್ಧಿಯಿಂದ ಬದಲು ಮಾಡಿದೆ. ಅಷ್ಟು ಬಿಟ್ರೆ ಇನ್ನೇನು ಮಾಡಿಲ್ಲ. ನೆಕ್ಸ್ಟ್ ನೋಡಿ, ಇನ್ನೊಂದು ಉದಾಹರಣೆ. ಇಲ್ಲಿ ನೋಡಿ, ಯಾವ ತರದ್ ಬರ್ತಾವ ಕೆಲವೊಂದು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಪ್ರಸಕ್ತ ದಿನಗಳಲ್ಲಿ, ಪ್ರಸಕ್ತ ಅಂದ್ರೆ ಈಗಿನ ದಿನಗಳಲ್ಲಿ, ಇಂದಿನ ಅಥವಾ ಇತ್ತೀಚಿನ ದಿನಗಳಲ್ಲಿ ಅಂತ, ಪ್ರಸಕ್ತ ದಿನಗಳಲ್ಲಿ ಮೊಬೈಲ್ಗಳನ್ನು ಬಳಸುತ್ತಿದ್ದಾರೆ. ಇಲ್ಲಿ ನೋಡಿ, ಬಹಳ ಮುಖ್ಯವಾಗಿ ಬಳಸುತ್ತಿದ್ದಾರೆ ವರ್ತಮಾನ ಕಾಲದಲ್ಲಿದೆ. ಬಳಸ್ತಾ ಇದ್ದಾರೆ ಅಂತ ಅರ್ಥ. ಇಲ್ಲಿ ನೇರವಾಗಿ ಉತ್ತರ ಬರೀಬಹುದಂದ್ರೆ ನೀವೇನ್ ಮಾಡ್ಬೇಕು, ಗಳಿಂದ. ಯಾವಾಗ್ಲೂ ಅಷ್ಟೇ, ಇಲ್ಲಿ ಏನ್ ನೇರವಾಗಿ ಉತ್ತರ ಬರೀಬೇಕು ಅಂದ್ರೆ ಇದನ್ನೇ ವಿದ್ಯಾರ್ಥಿಗಳಿಂದ ಅಲ್ವಾ, ವಿದ್ಯಾರ್ಥಿಗಳಿಂದ ಪ್ರಸಕ್ತ ದಿನಗಳಲ್ಲಿ ಮೊಬೈಲ್ಗಳನ್ನು ತೆಗಿಬೇಕು, ಮೊಬೈಲ್ಗಳು ಹಾಕಬೇಕು. ಉತ್ತರ ಬರಬೇಕಲ್ಲ, ಮತ್ತೆ ಊನೇ ಬರಬೇಕಲ್ಲ, ಯಾವಾಗಲೂ ಪ್ರಥಮ ಬರಬೇಕು. ಮೊಬೈಲ್ಗಳು ಬಳಸಲ್ಪಡುತ್ತಿವೆ. ಅಲ್ಪಡು ಬರಲೇಬೇಕು ಕೊನೆಗೆ. ಅಲ್ಪಡು ಬಂದು ಯಾವ ಕಾಲದಲ್ಲಿ, ಇಲ್ಲಿ ಯಾವ ಕಾಲದಲ್ಲಿದೆ, ಬಳಸುತ್ತಿದ್ದಾರೆ, ಬಳಸಲ್ಪಡುತ್ತಿವೆ. ಅಕಸ್ಮಾತ್ ಆಗಿ ಇಲ್ಲಿ ಬದಲಾಯಿತು ಅಂದ್ರೆ, ಅಥವಾ ಇನ್ನೊಂದು ಊರು ಬರಿಬಹುದು. ಏನು ಇದು ನೇರವಾಗಿ ಬರ್ತಾ, ಈಗ ಕರ್ತೃಕರ್ಮ ಅದ್ಲು ಬದಲು ಮಾಡಿ ಬರಿಬಹುದು. ಇಲ್ಲಿ ನೋಡಿ, ಪ್ರಸಕ್ತ ದಿನಗಳಲ್ಲಿ ಅಲ್ವಾ, ವಿದ್ಯಾರ್ಥಿಗಳಿಂದ ಪ್ರಸಕ್ತ ದಿನಗಳಲ್ಲಿ ಮೊಬೈಲ್ಗಳು. ಫಸ್ಟ್ ಏನ್ ಮಾಡಬೇಕು, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಗಳನ್ನು ಎಲ್ಲಿರುತ್ತೋ ಅಲ್ಲಿ ನೀವು ಗಳು ಮಾಡ್ಕೋಬೇಕು. ಪ್ರಸಕ್ತ ದಿನಗಳಲ್ಲಿ ಮೊಬೈಲ್ಗಳು ವಿದ್ಯಾರ್ಥಿಗಳಿಂದ ಬಳಸಲ್ಪಡುತ್ತಿವೆ. ಬಹಳ ಮುಖ್ಯವಾಗಿ ನೋಡ್ಕೊಳ್ಳಿ, ವಿದ್ಯಾರ್ಥಿಗಳು ಇದೆಯಲ್ಲ, ಇಲ್ಲಿ ವಿದ್ಯಾರ್ಥಿಗಳಿಂದ ಕೊನೆಗೆ ಬರಬೇಕು. ವಿದ್ಯಾರ್ಥಿಗಳಿಂದ ಈ ತರ ಬರಿಬೇಕಾದ್ರೆ, ನೇರವಾಗಿ ಬರೆದ್ರೆ ಇಲ್ಲೇ ವಿದ್ಯಾರ್ಥಿಗಳಿಂದ ಬರ್ದ್ಬಿಡ್ತೀರಾ. ವಿದ್ಯಾರ್ಥಿಗಳಿಂದ ಪ್ರಸಕ್ತ ದಿನಗಳಲ್ಲಿ ಗಳನ್ನು ತೆಗೆದ್ವಿ, ಬಳಸಲ್ಪಡುತ್ತಿವೆ. ಇಲ್ಲಿ ವರ್ತಮಾನ ಕಾಲ ಇದೆ, ವರ್ತಮಾನ ಕಾಲದಲ್ಲೇ ಮುಗಿಸ್ತೀರಾ, ಏನ್ ಮಾಡ್ತಾರೆ. ಅಕಸ್ಮಾತ್ ಆಗಿ ನೀವು ಕರ್ತೃಕರ್ಮ ಅದ್ಲು ಬದಲು ಮಾಡಿ ಬರಿಬೇಕಾದ್ರೆ, ವಿದ್ಯಾರ್ಥಿಗಳು ಪ್ರಸಕ್ತ ದಿನಗಳಲ್ಲಿ ಮೊಬೈಲ್ಗಳನ್ನು ಬಳಸುತ್ತಿದ್ದಾರೆ ಅಂತ ಕೊಟ್ಟಾಗ, ಪ್ರಸಕ್ತ ದಿನಗಳಲ್ಲಿ ಮೊಬೈಲ್ಗಳು ಕೊನೆಗೆ ಇದೇ ಬರಬೇಕು, ವಿದ್ಯಾರ್ಥಿಗಳಿಂದ ಬಳಸಲ್ಪಡುತ್ತಿವೆ. ನೀವು ಮತ್ತೆ ಏನು ಬರಿಬೇಡಿ, ಲಾಸ್ಟ್ಗೆ ಇಲ್ಲಿ ಕರ್ತೃ ಇದೆಯಲ್ಲ, ಕರ್ತೃ ಇಲ್ಲಿ ಬರಲೇಬೇಕು, ಅವರಿಂದನೇ ಬಳಸಲ್ಪಡುತ್ತಿವೆ ಅಂತಾನೆ ಬರಬೇಕು, ಇಲ್ಲೇ ಬರಬೇಕದು. ಇನ್ನೊಂದು ಅಕಸ್ಮಾತ್ ನೋಡಿ, ಇಲ್ಲಿ ನಾನು ಸ್ವಲ್ಪ ಬದಲು ಮಾಡ್ಕೊಂಡೆ. ಇಲ್ಲಿ
ಬಳಸುತ್ತಿದ್ದಾರೆ ಅಲ್ಲ, ಬಳಸುವರು ಅಂತ. ಮೊಬೈಲ್ಗಳನ್ನು ಬಳಸುವರು ಪ್ರಸಕ್ತ ದಿನಗಳಲ್ಲಿ. ನೋಡಿ, ವಿದ್ಯಾರ್ಥಿಗಳು ಪ್ರಸಕ್ತ ದಿನಗಳಲ್ಲಿ ಮೊಬೈಲ್ಗಳನ್ನು ಬಳಸುವರು. ನೇರವಾಗಿ ಉತ್ತರ ಬರೀಬೇಕಾದ್ರೆ ವಿದ್ಯಾರ್ಥಿಗಳಿಂದ ಪ್ರಸಕ್ತ ದಿನಗಳಲ್ಲಿ ಮೊಬೈಲ್ಗಳು, ಇದು ಯಾವ ಕಾಲದಲ್ಲಿದೆ? ಭವಿಷ್ಯತ್ ಕಾಲ. ವಾ ಬಂದ್ರೆ ಭವಿಷ್ಯತ್ ಕಾಲ. ವಿದ್ಯಾರ್ಥಿಗಳಿಂದ ಪ್ರಸಕ್ತ ದಿನಗಳಲ್ಲಿ ಮೊಬೈಲ್ಗಳು ಬಳಸಲ್ಪಡುವು. ಯಾಕೆ? ಮೊಬೈಲ್ಗಳು ಬಹುವಚನ, ಇದು ಭವಿಷ್ಯತ್ ಕಾಲ. ಬಹುವಚನ ಆದ್ದರಿಂದ ಗಳು ಬಂತು, ಭವಿಷ್ಯತ್ ಕಾಲ ಆದ್ದರಿಂದ ಬಳಸಲ್ಪಡುವು. ಇಲ್ಲಾಂದ್ರೆ ಪ್ರಸಕ್ತ ದಿನಗಳಲ್ಲಿ ಮೊಬೈಲ್ಗಳು ವಿದ್ಯಾರ್ಥಿಗಳಿಂದ ಬಳಸಲ್ಪಡುವು. ಸೇಮ್, ಬಳಸಲ್ಪಡುವು. ಬಹಳ ಮುಖ್ಯವಾಗಿ ನೋಡಿ, ನಾನು ಹೇಳ್ತಾ ಇರೋದು ಯಾವ ಕಾಲದಲ್ಲಿದೆ ನೋಡ್ಕೋಬೇಕು ನೀವು. ಕಾಲ ಭೂತಕಾಲ ಕೊಟ್ರೆ ಕೆಲಸ ಆಗಿದೆ ಅಂತ ಬರೀಬೇಕು. ವರ್ತಮಾನ ಕಾಲ ಕೊಟ್ರೆ ಕೆಲಸ ಆಗ್ತಾ ಇದೆ, ಬಳಸಲ್ಪಡುತ್ತಿವೆ ಅದು ಬರೀಬೇಕು. ಬಳಸುವರು ಅಂತ ಕೊಟ್ಟಾಗ ಬಳಸಲ್ಪಡುವು ಅಂತ ಬರೀಬೇಕು. ಅಂದ್ರೆ ಕಾಲ ನೋಡ್ಕೊಂಡೇ ಬರೀಬೇಕು ಯಾವ ಕಾಲದಲ್ಲಿದೆ ಅಂತ. ಅರ್ಥ ಆಯ್ತು ಅನ್ಕೊಂಡೆ. ಇಂಥ ಒಂದು 4 ಎಕ್ಸಾಂಪಲ್ ನೋಡ್ಕೊಂಬಿಡಿ, ಎಕ್ಸಾಮ್ಗೆ ಹೋಗ್ತಾ ಸಾಕು. ಎಂಥ ಪ್ರಶ್ನೆ ಕೊಟ್ಟರು ನೀವು ಬರೀತೀರಾ. ಇನ್ನೊಂದು 2-3 ಪ್ರಶ್ನೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ. ವಿಶ್ವೇಶ್ವರಯ್ಯನವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದ್ದರು. ಅಗ್ರ ಪ್ರಾಶಸ್ತ್ಯ ನೀಡಿದರು ಅಂತಿದೆ. ನೀಡಿದರು. ವಿಶ್ವೇಶ್ವರಯ್ಯನವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದರು. ನೇರವಾಗಿ ಬರೀಬೇಕಂದ್ರೆ ಇಲ್ಲೇ ತಗೊಂಡ್ಬಿಡ್ಬೇಕು. ನಾನು ಹೇಳಿದೆ ವಿಶ್ವೇಶ್ವರಯ್ಯನವರಿಂದ. ಬಹಳ ಈಸಿ ಕಂಡ್ರಿ ಇದು. ಇದನ್ನೇ ಎಲ್ಲರೂ ಫಾಲೋ ಮಾಡಿ. ವಿಶ್ವೇಶ್ವರಯ್ಯನವರಿಂದ ಸೇಮ್ ಕೈಗಾರಿಕೆಗೆ, ಇಲ್ಲಿಂದ ತಗೊಂಡ್ಬಿಟ್ರೆ ಮುಗೋಯ್ತು, ಇನ್ನೇನಿಲ್ಲ. ಕೈಗಾರಿಕೆಗೆ ಇಲ್ಲೇನ್ ಮಾಡಬೇಕು? ಅಗ್ರ ಪ್ರಾಶಸ್ತ್ಯ, ಅಲ್ಲೇನಿದೆ ಅದೇ ತಗೋಬೇಕು. ಅಗ್ರ ಪ್ರಾಶಸ್ತ್ಯ ನೀಡಲ್ಪಟ್ಟಿತು. ನೀಡಿದರು. ಅಗ್ರ ಪ್ರಾಶಸ್ತ್ಯ ನೀಡಲ್ಪಟ್ಟಿತು ಅಂತಂದ್ರೆ ಬರಿಬಹುದು. ನೀಡಲ್ಪಟ್ಟಿತು ಅಂತಂದ್ರೆ ಬರೀರಿ. ಅಗ್ರ ಪ್ರಾಶಸ್ತ್ಯವು ಅಂತ ತಪ್ಪೇನಿಲ್ಲ. ಇದು ನೇರವಾಗಿ ಬಂದ್ರೆ. ಕರ್ತೃಕರ್ಮ ಅದ್ಲು ಬದಲು ಮಾಡಿ ಬರೆದ್ರೆ ಇಲ್ಲಿ ನೋಡಿ, ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯವು ತಗೊಳ್ಳಿ. ಯಾಕಂತ ಹೇಳ್ತೀನಿ. ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯವು ಲಾಸ್ಟಿಗೆ ಏನಿದೆ? ಅವರಿಂದನೇ ನೀಡಲ್ಪಟ್ಟಿತು ಅಂತ ಬರಬೇಕು. ಯಾವಾಗಲೂ ಯಾರಿಂದ ಆಗಿದೆ ಅದು ಬರಲೇಬೇಕು, ಇಲ್ಲೇ ಬರಬೇಕದು. ವಿಶ್ವೇಶ್ವರಯ್ಯನವರಿಂದ ನೀಡಲ್ಪಟ್ಟಿತು. ನೋಡಿ, ನೀಡಲ್ಪಟ್ಟಿತು. ಅಕಸ್ಮಾತ್ ಇದು ನೋಡಿ, ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯವು ಯಾರಿಂದ ಅನ್ನೋದನ್ನ ನೀವು ಕ್ರಿಯಾಪದಕ್ಕಿಂತ ಮುಂಚೆ ಅದನ್ನೇ ತಗೊಂಡ್ಬಿಡಿ. ಇದನ್ನ ಇಲ್ಲೇ ಬರಿಬೇಕು, ಇನ್ನೆಲ್ಲೂ ಬರಿಬೇಡಿ. ಎಲ್ಲದಕ್ಕೂ ಹಿಂಗೆ ಮಾಡ್ಕೊಳ್ಳಿ. ಫಸ್ಟ್ ಯಾರಿಂದ ಇರುತ್ತಲ್ಲ ಅದನ್ನ ಇಲ್ಲಿ ಇವರಿಂದ ನೀಡಲ್ಪಟ್ಟಿತು ಹಿಂಗೆ ಬರಿಬೇಕು. ಅಕಸ್ಮಾತ್ ಇಲ್ಲಿ ನೀಡುವರು ಅಂತ ಕೊಟ್ಟು ನೋಡ್ಕೊಳ್ಳಿ. ಇಲ್ಲಿ ವಿಶ್ವೇಶ್ವರಯ್ಯನವರು ಕೈಗಾರಿಕೆ ಅಗ್ರ ಪ್ರಾಶಸ್ತ್ಯ ನೀಡುವರು ಅಂತ ಕೊಟ್ಟರು. ಇದು ಯಾವ ಕಾಲದಲ್ಲಿದೆ? ನೀಡುವರು ಭವಿಷ್ಯತ್ ಕಾಲ. ಅವಾಗ ಏನ್ ಬರಬೇಕು? ವಿಶ್ವೇಶ್ವರಯ್ಯನವರಿಂದ ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಲ್ಪಡುವುದು. ನೀಡುವರು, ನೀಡಲ್ಪಡುವುದು. ಇಲ್ಲೂ ಅಷ್ಟೇ, ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯವು ವಿಶ್ವೇಶ್ವರಯ್ಯನವರಿಂದ ನೀಡಲ್ಪಡುವುದು. ಯಾವ ಕಾಲದಲ್ಲಿದೆ ಅದನ್ನು ಚೇಂಜ್ ಮಾಡಬೇಕು ಅಷ್ಟೇ, ಇನ್ನೇನು ಇಲ್ಲ. ಅರ್ಥ ಆಯ್ತು ಅನ್ಕೊಂಡೆ. ಇನ್ನೊಂದು ಹಾಕ್ಬಿಡ್ತೀನಿ, ಕೊನೆಯದು ಹಾಕ್ಬಿಟ್ರೆ ನಿಮಗೆ ಬಹಳ ಈಸಿಯಾಗಿ ಅರ್ಥ ಆಗತ್ತೆ ಅಂತ. ನಾನು ನೋಡ್ಕೊಂಬಿಡಿ. APJ ಅಬ್ದುಲ್ ಕಲಾಂ ಅವರಿಂದ ವಿದ್ಯಾರ್ಥಿಗಳಿಗೆ ಕಲಾಂ ಅವರು ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಿದರು.
ನೀಡಿದರು. ಅವಸರದಲ್ಲಿ ಬರಿತಾ ಇದ್ದೀನಿ, ಹ್ಯಾಂಡ್ ರೈಟಿಂಗ್ ಆಗ್ತಾ ಇದೆ. ಈಗ ಡೈರೆಕ್ಟ್ ಆಗಿ ಬರೀಬೇಕಾದ್ರೆ ಏನು ಮಾಡಬೇಕು? APJ ಅಬ್ದುಲ್ ಕಲಾಂ ಅವರಿಂದ, APJ ಅಬ್ದುಲ್ ಕಲಾಂ ಅವರಿಂದ, ಯಾರಿಂದ? ಅವರಿಂದ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಲ್ಪಟ್ಟಿತು. ಇದು ನೀಡಲ್ಪಟ್ಟಿತು ಕರೆಕ್ಟಾಗಿ ಬರ್ಕೊಂಬಿಡಿ. ನೀಡಲ್ಪಟ್ಟಿತು. ಅರ್ಥ ಆಯ್ತಾ? ನೋಡಿ, ಡೈರೆಕ್ಟ್ ಬರೋದ್ರೆ ಅಕಸ್ಮಾತ್ ಆಗಿ ಅದ್ಲು ಬದಲು ಮಾಡಿ ಬರಿಬೇಕಾದ್ರೆ ಕರ್ತೃಕರ್ಮವನ್ನ APJ ಅಬ್ದುಲ್ ಕಲಾಂ ಅವರು ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಿದರು. ವಿದ್ಯಾರ್ಥಿಗಳಿಗೆ ಹಿಂಗೆ ತಗೋಬೇಕು. ಯಾಕೆ ಅಂತ ಹೇಳ್ತೀನಿ ನಿಮಗೆ. ನೀವು ಉಪನ್ಯಾಸವು APJ ಅಬ್ದುಲ್ ಕಲಾಂ ಅವರಿಂದ ವಿದ್ಯಾರ್ಥಿಗಳಿಗೆ ನೀಡಲ್ಪಟ್ಟಿತ್ತು, ತಪ್ಪೇನಿಲ್ಲ, ಬರಿಬಹುದು. ಯಾವಾಗಲೂ ಒಂದನ್ನ ಇದು ಮಾಡ್ಕೊಂಬಿಡಿ. ಯಾರು ಮಾಡ್ತಾರೆ ಕೆಲಸನ ಅದು ಲಾಸ್ಟ್ ತಗೊಂಬಿಡಿ. ಏನು? ವಿದ್ಯಾರ್ಥಿಗಳಿಗೆ ಉಪನ್ಯಾಸವನ್ನು ಅಥವಾ ಉಪನ್ಯಾಸವು ಮಾಡ್ಕೊಳ್ಳಿ. ಉಪನ್ಯಾಸವು APJ ಅಬ್ದುಲ್ ಕಲಾಂ ಅವರಿಂದ ಅಬ್ದುಲ್ ಕಲಾಂ ಅವರಿಂದ ನೀಡಲ್ಪಟ್ಟಿತು. ಕಲಾಂ ಅವರಿಂದ ನೀಡಲ್ಪಟ್ಟಿತು. ನೋಡಿ, ಹಿಂಗೆ ಬರ್ಕೊಳ್ಳಿ. ಯಾವಾಗಲೂ ಅಷ್ಟೇ ಯಾರಿಂದ ಅನ್ನೋದನ್ನ ಕೊನೆಗೆ ಬರ್ಕೊಳ್ಳಿ. ಯಾರಿಂದ ಅನ್ನೋದನ್ನ ಕೊನೆಗೆ ಬರೆದ್ರೆ ನಿಮಗೆ ಒಂದು ಸೆಂಟೆನ್ಸ್ ಮೀನಿಂಗ್ ಇರುತ್ತೆ, ಸೆಂಟೆನ್ಸಿಗೆ ಒಂದು ಅರ್ಥ ಬರುತ್ತೆ. ಮತ್ತು ಎಲ್ಲದಕ್ಕೂ ಒಂದೇ ರೀತಿಯಾಗಿರ್ತಕ್ಕಂಥ ಒಂದು ಸೂತ್ರವನ್ನ ನೀವು ಕಂಡುಕೋಬಹುದು. ನಾನು ಹೇಳಿದೆ APJ ಅಬ್ದುಲ್ ಕಲಾಂ ಅವರು, ಇದನ್ನ APJ ಅಬ್ದುಲ್ ಕಲಾಂ ಅವರಿಂದ, ಅದಕ್ಕೆ ಕೊನೆ ಬರ್ಬೇಕು ಯಾವಾಗಲೂ. ಹಂಗೆ ಮಾಡ್ಕೊಂಬಿಡಿ. ಸೊ ಈ ರೀತಿಯಾಗಿರ್ತಕ್ಕಂಥ ಉದಾಹರಣೆಗಳು ಬರ್ತವೆ. ನನಗೆ ಅನ್ಸುತ್ತೆ ಇದಕ್ಕಿಂತ ಈಸಿ ಬರುತ್ತೆ. ಒಂದು ನೀವು ನೇರವಾಗಿ ಬರಿಬೋದು ಅಥವಾ ಹೀಗೂ ಬರಿಬೋದು. ಅಕಸ್ಮಾತ್ ಆಗಿ ಅವರು ಒಂದು ಪ್ರಶ್ನೆ ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಟರು ಅನ್ಕೊಳ್ಳಿ. 4 ಆಪ್ಷನ್ ಕೊಟ್ಟಾಗ ಅದು ಇರಲ್ಲ, ಇದು ಇರ್ಲಿಕ್ಕಿಲ್ಲ, ಇದಕ್ಕೆ ಹೋಗ್ಬೇಕು. ನೀವು ಆಪ್ಷನ್ ಕೊಟ್ಟಾಗ ಇದಕ್ಕೆ ಹೋಗ್ಬೇಕು. ಅವ್ರು ಆ 4 ಆಪ್ಷನ್ ಅಲ್ಲಿ ಇದು ಇತ್ತಂದ್ರೆ ಇದಕ್ಕೆ ರೈಟ್ ಹಾಕಿ, ಇದು ಇತ್ತಂದ್ರೆ ಇದಕ್ಕೆ ರೈಟ್ ಹಾಕಿ. ಸರ್ 2 ಕೊಟ್ಟಿದ್ರೆ 2 ಕೊಡಲ್ಲ, 2 ಕೊಟ್ಟರೆ 2 ರೈಟ್ ಇರ್ತಾವೆ, ಅದಕ್ಕೋಸ್ಕರ 2 ಕೊಡಲ್ಲ. ಆಪ್ಷನ್ ಕೊಟ್ಟಾಗ ಮಾತ್ರ. ಇನ್ನು ಡೈರೆಕ್ಟ್ ಆಗಿ ಉತ್ತರ ಕೊಡ್ತಾರೆ, ಡೈರೆಕ್ಟ್ ಆಗಿ ಬರೀರಿ ಅಂದಾಗ ಯಾವಾಗ ಡೈರೆಕ್ಟ್ ಆಗಿ ಅಂದ್ರೆ 10 MCQ ಇರ್ತಾವಲ್ಲ, ಇನ್ನು 5 ಕ್ವಶನ್ಸ್ ಇರ್ತವೆ ಡೈರೆಕ್ಟ್ ಆಗಿ ಬರೆಯವು. ಅದರಲ್ಲಿ ಕೊಡ್ತಕ್ಕಂಥ ಚಾನ್ಸಸ್ ಭಾಳ ಇದೆ. MCQ ನಲ್ಲಿ ಕೊಡ್ಲಿಕ್ಕಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೇರವಾಗನಾರ ಬರಿಬೋದು ಅಥವಾ ಕರ್ತೃಕರ್ಮವನ್ನ ಅದ್ಲು ಬದಲು ಮಾಡಿ ಬರ್ಬೋದು. ಸೆಂಟೆನ್ಸ್ ಮೀನಿಂಗ್ ಇರಬೇಕಷ್ಟೇ. ಸೆಂಟೆನ್ಸ್ ಕರೆಕ್ಟಾಗಿ ಮೀನಿಂಗ್ ಇರಬೇಕು, ಅಂದ್ರೆ ಮಾತ್ರ ನಿಮಗೆ ಪೂರ್ತಿ ಅಂಕ ಸಿಗುತ್ತೆ. ನೆಕ್ಸ್ಟ್ ನಾನು ಬೇರೆ ವಿಷಯ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಮಸ್ಕಾರ. ಯೂಸ್ ಮಾಡ್ಕೊಂಡಿದ್ದೀನಿ.